should walk away going, okay, the United States Army, that we do not want to trifle with them. ಅಮೆರಿಕದ ಸೇನೆ ಯುದ್ಧ ತಂತ್ರಜ್ಞಾನದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಹೊಸ ತಲೆಮಾರಿನ ಅಬ್ರಾಮ್ಸ್ ಟ್ಯಾಂಕ್ ಅನ್ನ ಸಾರ್ವಜನಿಕವಾಗಿ ಪರಿಚಯಿಸಿದೆ. ಈ ಟ್ಯಾಂಕರ್ ವಿಶೇಷವಾಗಿರುವುದು ಯಾಕಪ್ಪ ಅಂತ ಹೇಳಿದ್ರೆ ಅದರ ಗೇಮಿಂಗ್ ಪ್ಲಾಟ್ಫಾರ್ಮ್ ನಂತಿರುವ ನಿಯಂತ್ರಣ ವ್ಯವಸ್ಥೆಯ ಕಾರಣದಿಂದಾಗಿ. ಯುದ್ಧ ವಾಹನಗಳನ್ನ ಚಲಾಯಿಸುವ ವಿಧಾನವನ್ನೇ ಬದಲಾಯಿಸುವ ಈ ತಂತ್ರಜ್ಞಾನ ಭವಿಷ್ಯದ ಯುದ್ಧಗಳಿಗೆ ಸೈನ್ಯವನ್ನ ಸಿದ್ಧಪಡಿಸುವ ಮಹತ್ವದ ಪ್ರಯತ್ನವೆಂದು ಹೇಳಬಹುದು. ಯುಎಸ್ ಆರ್ಮಿ ಅಭಿವೃದ್ಧಿಪಡಿಸಿರುವ ಈ ಹೊಸ ತಲೆಮಾರಿನ ಅಬ್ರಾಮ್ಸ್ ಟ್ಯಾಂಕ್ ಇಂದಿನ ಯುವ ಪೀಳಿಗೆಯ ಸೈನಿಕರನ್ನ ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಇಂದಿನ ಬಹುತೇಕ ಯುವಕರು ವಿಡಿಯೋ ಗೇಮಿಂಗ್ಸ್ಗೆ ಪರಿಚಯಿತರಾಗಿರುವುದರಿಂದ ಗೇಮ್ ಕಂಟ್ರೋಲ್ಗಳಂತೆ ಕಾಣುವ ನಿಯಂತ್ರಣ ವ್ಯವಸ್ಥೆ ಅವರಿಗೆ ಸುಲಭವಾಗಿ ಅರ್ಥವಾಗ್ತದೆ. ಇದರಿಂದ ಟ್ಯಾಂಕ್ ಚಲನೆ, ಗುರಿ ಗುರುತಿಸುವುದು ಮತ್ತು ಯುದ್ಧ ಕಾರ್ಯಾಚರಣೆಯನ್ನ ವೇಗವಾಗಿ ಕಲಿಯಲು ಸಾಧ್ಯವಾಗುತ್ತೆ. ಈ ಒಂದು ಹೊಸ ಟ್ಯಾಂಕರ್ನಲ್ಲಿ ಹಳೆಯ ಟ್ಯಾಂಕರ್ಗಳಂತೆ ಲಿವರ್ಗಳು ಮತ್ತು ಕಠಿಣ ಬಟನ್ಗಳ ಬದಲು ಡಿಜಿಟಲ್ ಸ್ಕ್ರೀನ್ಗಳು, ಟಚ್ ಕಂಟ್ರೋಲ್ಗಳು ಮತ್ತು ಸರಳ ಕಮಾಂಡ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಚಾಲಕ ಮತ್ತು ಗನ್ನರ್ಗೆ ಬೇಕಾದ ಎಲ್ಲಾ ಮಾಹಿತಿಯನ್ನ ಒಂದೇ ಡಿಸ್ಪ್ಲೇನಲ್ಲಿ ತೋರಿಸುವ ವ್ಯವಸ್ಥೆ ಇದರಲ್ಲಿದೆ. You have sensors that provide safety features. You have things that augment the driver. And then the OEMs can monitor the progress, or if you needed to connect to somebody in an emergency in 911. All those wonderful features, that's what changes on the tank going forward. ಇದರಿಂದ ಯುದ್ಧ ಭೂಮಿಯಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವಾಗ್ತದೆ ಮತ್ತು ತಪ್ಪುಗಳ ಸಾಧ್ಯತೆ ಕಡಿಮೆಯಾಗ್ತದೆ. ಅಷ್ಟೇ ಅಲ್ಲದೆ ಈ ಹೊಸ ಅಬ್ರಾಮ್ಸ್ ಟ್ಯಾಂಕರ್ನಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ಸಹಾಯಕ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಈ ವ್ಯವಸ್ಥೆ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ಶತ್ರುಗಳ ಚಲನವಲನ, ಅಪಾಯದ ಸೂಚನೆಗಳು ಮತ್ತು ಸುರಕ್ಷಿತ ಮಾರ್ಗಗಳ ಬಗ್ಗೆ ಸೈನಿಕರಿಗೆ ಮುನ್ನೆಚ್ಚರಿಕೆ ನೀಡುತ್ತದೆ. ಇದರಿಂದ ಸೈನಿಕರ ಜೀವ ರಕ್ಷಣೆಗೂ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಟ್ಯಾಂಕರ್ನಲ್ಲಿ ಸುಧಾರಿತ ಸೆನ್ಸರ್ಗಳು, ಅತ್ಯಾಧುನಿಕ ನೈಟ್ ವಿಷನ್ ವ್ಯವಸ್ಥೆ ಮತ್ತು ಸ್ವಯಂಚಾಲಿತ ಗುರಿ ಗುರುತಿಸುವ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಹಗಲು ರಾತ್ರಿ ಎನ್ನದೆ ಯಾವುದೇ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಈ ಟ್ಯಾಂಕರ್ಗಿದೆ. ಜೊತೆಗೆ ಶತ್ರು ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ರಕ್ಷಿಸಿಕೊಳ್ಳುವ ನವೀನ ರಕ್ಷಣೆಯ ವ್ಯವಸ್ಥೆಯು ಇದರಲ್ಲಿ ಸೇರಿದೆ. ಅಮೆರಿಕದ ಸೇನೆಯ ಅಧಿಕಾರಿಗಳ ಪ್ರಕಾರ ಭವಿಷ್ಯದ ಯುದ್ಧಗಳು ಕೇವಲ ಶಕ್ತಿ ಪ್ರದರ್ಶನವಲ್ಲ, ತಂತ್ರಜ್ಞಾನ ಆಧಾರಿತವಾಗಿರುತ್ತೆ. ಅದಕ್ಕಾಗಿ ಹೊಸ ತಲೆಮಾರಿನ ಸೈನಿಕರು ತಂತ್ರಜ್ಞಾನಕ್ಕೆ ಬೇಗ ಹೊಂದಿಕೊಳ್ಳುವಂತೆ ಈ ಟ್ಯಾಂಕರ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ತರಬೇತಿ ಸಮಯವನ್ನ ಕಡಿಮೆ ಮಾಡುವುದು ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಒಟ್ಟಾರೆ ಗೇಮಿಂಗ್ ಅನುಭವದಂತಿರುವ ನಿಯಂತ್ರಣ ವ್ಯವಸ್ಥೆಯೊಂದಿಗೆ ಬಂದಿರುವ ಈ ಹೊಸ ಅಬ್ರಾಮ್ಸ್ ಟ್ಯಾಂಕರ್ ಯುದ್ಧ ವಾಹನಗಳ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಅಮೆರಿಕದ ಸೇನೆಯ ಭವಿಷ್ಯದ ಯುದ್ಧ ಸಿದ್ಧತೆಯಲ್ಲಿ ಇದು ಮಹತ್ವದ ಪಾತ್ರವನ್ನ ವಹಿಸಿದೆ. ಈ ಒಂದು ಯುಎಸ್ನ ಆಧುನಿಕ ಟ್ಯಾಂಕರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.